ಉಪೇಂದ್ರ ಸರ್ ಜೊತೆ ಪ್ರಿಯಾಂಕಾ ಮೇಡಮು ನೋಡಿದ್ದಾರೆ, ಅವರು ಸೇಮ್ ಮಾತುಗಳನ್ನ ಆಡಿದ್ದಾರೆ ಕ್ಯಾರೆಕ್ಟರ್ಸ್. ಇವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ನಮಗೆ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾ ಜನಗಳಿಗೆ ರೀಚ್ ಆಗಬೇಕು. ಇಬ್ಬರು ಅಷ್ಟೇ, ನಾವು ಕ್ಲೈಮ್ಯಾಕ್ಸಲ್ಲಿ ಮೇಕಪ್ ಇಲ್ಲ, ಫುಲ್ಲು ಡಿ ಗ್ಲಾಮು, ಎಲ್ಲೂ ಮೇಕಪ್ ಆರ್ಟಿಸ್ಟ್ನ ಕ್ಯಾರಿ ಮಾಡಿದ್ರು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇರಲಿಲ್ಲ. ರಜನಿಕಾಂತ್ ಅವ್ರದ್ದು ಕಾಲ ನೋಡಿರ್ತಾರೆ, ಅಥವಾ ಶಿವಣ್ಣದು ಬೈರತಿರಣಗಲ್ಲು, ಅಥವಾ ಪ್ರೀವಿಯಸ್ ಮಫ್ತಿ ಇರ್ಬೋದು. ಅಂದರೆ ಥ್ರೋಟ್ ಬ್ಲ್ಯಾಕಲ್ಲೇ ಅವ್ರು ಕ್ಯಾರಿ ಮಾಡ್ತಾರೆ. ಅಂದರೆ ಹೀರೋನ ಬರೀ ಬ್ಲ್ಯಾಕ್ ಶರ್ಟ್ ಬ್ಲ್ಯಾಕ್ ಪಂಚೆ ಎರಡರಲ್ಲೇ ವಿಜುವಲ್ ಮಾಡಿದ್ದೀನಿ. ಪೂರ್ತಿ ಪಿಕ್ಚರ್ ನೀವು ಹಾಗೆ ಇರ್ತೀರಾ. ಅದನ್ನು 2 ಸರ್ಪ್ರೈಸಸ್ಸು ಅದು ಆಡಿಯನ್ಸ್ನ ಮಾತಾಡ್ಸುತ್ತೆ ಅಂತ ಒಂದು ಟಾಕ್ ಒಳಗಡೆ 2 ವಿಷಯ ಇದೆ. ಒಂದು ಕ್ಲೈಮ್ಯಾಕ್ಸು ಆಲ್ರೆಡಿ ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಇದೆ, ಅದು ತುಂಬ ದೊಡ್ಡದಾಗಿ ಆಚೆ ಮಾತಾಡ್ತಾರೆ ಅಂತ. ಅದು ಅಪೂರ್ವ ವಿಷಯಕ್ಕೆ ಅದೇ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿರೋಂಥದ್ದು. ಮತ್ತು ಈ ಥರದ್ದು ಸಿನಿಮಾಗಳು ಅಂದರೆ ಮಾಡಬೇಕು ಅಂತ ಮಾಡೋದಲ್ಲ, ಅದಾಗುತ್ತೆ ಕೆಲವೊಂದು ಸಲ. ಸೊ ಮತ್ತು ನನಗೆ ತುಂಬ ಸಣ್ಣ ಗ್ಲಿಮ್ಸ್ ನೋಡಿರೋದು, ಬಟ್ ಆ ಡೈರೆಕ್ಟ್ರ್ ಒಳಗಡೆ ಒಂದು ಪಲ್ ಸಿಕ್ತು ನನಗೆ. ಅಂದರೆ ಅವ್ರ ಹಸಿವು ಎಷ್ಟಿದೆ ಅಂತ ಗೊತ್ತಾಗ್ತಿದೆ, ಅವ್ರ ವಿಷನ್ ಏನಿದೆ ಅಂತ ಗೊತ್ತಾಗ್ತಿದೆ. ಅಂದರೆ ತುಂಬ ಮಾಗಿದ್ದಾರೆ ಅವರು, ಅವ್ರ ಒಳಗಡೆ ಅವರೇ ತುಂಬ ಫೈಟ್ ಮಾಡಿದ್ದಾರೆ. ಈ ಥರದ್ದೊಂದು ಕಂಟೆಂಟ್ ಪ್ರೆಸೆಂಟ್ ಮಾಡಬೇಕು ಅಂತ ಅವ್ರು ತುಂಬ ಹೋರಾಟ ಮಾಡಿದ್ದಾರೆ ಅಂತ ಕಾಣುತ್ತೆ. ಸೊ ಅದರ ಔಟ್ಪುಟ್ಟು ಸೂರಿ ಸಂಧ್ಯಾ ಕತೆ. ಆ್ಯಂಡ್ ನಿಮ್ಮಿಬ್ಬರ ವಿಚಾರಕ್ಕೆ ಬಂದ್ರೂ ಸೊ ನಿಮ್ಮಿಬ್ಬರದು ಒಂದೇ ಥರದ ಒಂದು ಹೋರಾಟ ಇದೆ ಅಂತ ನನಗೆ ಕಾಣುತ್ತೆ. ಬಿಕಾಸ್ ಸಿನಿಮಾದಿಂದ ಸಿನಿಮಾಗೆ ತುಂಬ ವೆರೈಟಿಗಳನ್ನು ಟ್ರೈ ಮಾಡ್ತಾಯಿದ್ದೀರಾ. ಬಟ್ ಒಂದು ಮಾರ್ಕ್ ಆಗಬೇಕು ಅನ್ನೋದು ಇನ್ನೇನು ಬರುತ್ತೆ ಅದರಲ್ಲಿ ಸಾಕಷ್ಟು ಸಿನಿಮಾ ಚೆನ್ನಾಗಿರುತ್ತೆ, ಎಷ್ಟೋ ಸಲ ಪಬ್ಲಿಸಿಟಿ ನೆಟ್ಗಾಗಿರಲ್ಲ. ಸಿನಿಮಾ ಒಂದು ಒಳ್ಳೆ ಮೂಮೆಂಟ್ ತೊಗೊಂಡಿದೆ, ಮತ್ತು ಇನ್ನೊಂದೇನೋ ಆಗುತ್ತೆ, ಅಥವಾ ಕೆಲವೊಂದು ಸಲ ಅಂದ್ಕೊಂಡಂಗೆ ಆಗಲ್ಲ, ಹಂಗೂ ಆಗುತ್ತೆ. ಸೊ ಈ ಎಲ್ಲ ಹೋರಾಟಗಳ ಮಧ್ಯೆ ಇದೊಂದು ತುಂಬ ಪ್ರಾಮಿಸಿಂಗಾಗಿ ಕಾಣ್ತಿರೋಂಥ ವಿಷಯ ಈ ಸಿನಿಮಾ. ಸೊ ಇಬ್ಬರಿಗೂ ಯಾವ ರೀತಿ ಇದ್ರ ಮೇಲೆ ಒಂದು ನಿರೀಕ್ಷೆ ಇದೆ ಅಂತ? ಎವ್ರಿ ಸಿನಿಮಾ ಅದೇ ಎಫರ್ಟ್ಸ್, ಅದೇ ನಿರೀಕ್ಷೆ ಇಟ್ಕೊಂಡು ನಾವು ಮಾಡ್ತೀವಿ. ಬಟ್ ಇಲ್ಲಿ ಉಪೇಂದ್ರ ಸರ್ ಅದನ್ನು ನೋಡಿ ಹೇಳಿದಾಗ, ಅಂಥ ದೊಡ್ಡ ಡೈರೆಕ್ಟ್ರು ಅಷ್ಟು ಎಂತೆಂಥ ಸ್ಕ್ರಿಪ್ಟ್ಸ್ಗಳು ಮಾಡಿದ್ದಾರೆ, ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ, ಅಷ್ಟೆಲ್ಲ ಆದಮೇಲೂ ನಮ್ಮ ಸಿನಿಮಾ ಆಗಲಿ ಆ ಕ್ಯಾರೆಕ್ಟರ್ಸ್ ಆಗಲಿ ಅವ್ರಿಗೆ ಒಂಚೂರು ಕಾಡಿದೆ ಅಂತಂದಾಗ ಅಲ್ಲಿ ನಮಗೆ ನಾವು ಏನು ಪಾತಲ್ಲಿ ಹೋಗ್ತಾ ಇದ್ದೀವಿ, ನಾವು ಏನು ಮಾಡಿದ್ದೀವಿ, ನಾವು ಏನು ಇದು ಕೊಟ್ಟಿದ್ದೀವಿ, ಒಬ್ಬ ಅಷ್ಟು ದೊಡ್ಡ ಲೆಜೆಂಡರಿ ಡೈರೆಕ್ಟರ್ಗೆ ಅದು ಟಚ್ ಆಯಿತು ಅಂದರೆ ಆಡಿಯನ್ಸಿಗೆ ಇದು ಟಚ್ ಆಗುತ್ತೆ ಅನ್ನೋ ಫೀಲಿಂಗು, ಆ ಪಾಸಿಟಿವಿಟಿ ಇವಾಗ ಟೀಮಲ್ಲಿ ಇದಿದೆ. ಆ್ಯಂಡ್ ಉಪೇಂದ್ರ ಸರ್ ಜೊತೆ ಪ್ರಿಯಾಂಕಾ ಮೇಡಮು ನೋಡಿದ್ದಾರೆ, ಅವರು ಸೇಮ್ ಮಾತುಗಳನ್ನು ಆಡಿದ್ದಾರೆ ಕ್ಯಾರೆಕ್ಟರ್ಸ್ ಬಗ್ಗೆ. ಆ್ಯಂಡ್ ಸುಮಾರು ಒಂದು 200 ಜನ ಆ ಸಿನಿಮಾ ನೋಡಿದ್ದಾರೆ. ನೋಡಿದವರು ಎವ್ರಿಬಡಿ ಆರ್ ಪಾಸಿಟಿವ್, ಇಲ್ಲ ಇದರಲ್ಲಿ ಏನೋ ಇದೆ. ಆ್ಯಕ್ಚುಲಿ ನಮಗೆ ಕಾನ್ಫಿಡೆನ್ಸ್ ಬಂದಿದ್ದು ಅವಾಗಿಂದನೇ. ಅಂದರೆ ಅಲ್ಲಿ ಸಿನಿಮಾ ತೋರಿಸಿದ ಮೇಲೆ ಅವ್ರು ಅಷ್ಟು ಪಾಸಿಟಿವ್ ಆಗಿ ಹೇಳಿ ಇವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ನಮಗೆ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾ ಜನಗಳಿಗೆ ರೀಚ್ ಆಗಬೇಕು. ಈ ಥರ ಸಿನಿಮಾಗಳು ಬಂದು ಸುಮ್ಮನೆ ಹೋದ್ವಿ ಅನ್ನೋದಕ್ಕಿಂತ ಜನಗಳಿಗೆ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇಷ್ಟು ಪುಷ್ ಮಾಡ್ತಿದ್ವಿ, ಸಿನಿಮಾ ಜನಗಳಿಗೆ ರೀಚ್ ಆಗಬೇಕು. ಆ್ಯಂಡ್ ಮ್ಯೂಸಿಕ್ಕು, ಆ ಒಂದು ಮ್ಯೂಸಿಕ್ ಏನು ಟ್ರೈಲರಲ್ಲೋ ಟೀಸರ್ಲೋ ಬಂದಿರೋ ಮ್ಯೂಸಿಕ್ಕೇನೇ ಆಗಿರ್ಬೋದು, ಅಥವಾ ಸಾಂಗ್ ಆಗಿರ್ಬೋದು, ಆ ಮ್ಯೂಸಿಕ್ಕೇ ಏನೋ ಒಂದು ಕತೆ ಹೇಳ್ತಾ ಇದೆ, ಒಂದು ನೋವು ಹೇಳ್ತಾ ಇದೆ, ಒಂದು ಏನೋ ಒಂದು ಲವ್ ಹೇಳ್ತಾ ಇದೆ, ಅದೂ ಇದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಟೆಕ್ನಿಕಲಿನೂ ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟು ಟೀಮ್ ವರ್ಕ್. ಅಂದರೆ ಒಂದು ಸಿನಿಮಾ ಯಾವಾಗಲೂ ಕೊಲಾಬ್ರೇಟಿವ್ ವರ್ಕ್ ಅಂತ ಹೇಳ್ತಾರೆ. ಅಗೇನ್ ಸೂರಿ ಸಂಧ್ಯಾದಲ್ಲಿ ಅದು ತುಂಬ ಅಚ್ಚುಕಟ್ಟಾಗಿ ಆಗಿದೆ ಅನ್ನೋ ಥರದ್ದು ಕಾಣಿಸ್ತಾ ಇದೆ. ಪ್ರೊಡ್ಯೂಸರು ತುಂಬಾ ದೊಡ್ಡ ಪಾತ್ರನ ಇದು ಮಾಡ್ತಾರೆ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಏನೇ ಬೇಕಾದ್ರೆ ವಿಜುವಲೈಸೇಷನ್ ಮಾಡ್ಕೊಂಡಿರ್ಬೋದು, ಎಂಥ ಒಳ್ಳೆ ಟೀಮನ್ನು ಕಟ್ಕೊಂಡಿರ್ಬೋದು, ಅವ್ರಿಗೆ ಆ ವೇದಿಕೆ ಕಲ್ಪಿಸ್ಕೊಡೋದು ಪ್ರೊಡ್ಯೂಸರು. ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನು ಹಾಗೆ ತೆರೆ ಮೇಲೆ ತರೋದಕ್ಕೆ ಪ್ರೊಡ್ಯೂಸರ್ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮ್ಮ ಪ್ರೊಡ್ಯೂಸರು ಅಷ್ಟೇ ಇದಾಗೆ ಡೈರೆಕ್ಟರ್ ಏನೇ ಕೇಳಲಿ, ಏನೇ ಇದು ಮಾಡಲಿ, ಚಿಕ್ಕ ಪುಟ್ಟದಿದ್ದೇ ಇರುತ್ತೆ. ಯಾಕಂದರೆ ಮೊದಲನೇ ಡೈರೆಕ್ಷನ್ನು ಅಂದಾಗ ಅವ್ರಿಗೂ ಒಂದಿಷ್ಟು ಚಾಲೆಂಜಸ್ ಇರುತ್ತೆ. ಆ ಚಾಲೆಂಜಸ್ ಆ ಚೌಕಟ್ಟಿನೊಳಗೆ ಇಡೀ ಟೀಮು ಹೊಸಬ್ರು ಟೀಮ್ ಆಗಿರೋದ್ರಿಂದ ಸಿನಿಮಾ ಗೊತ್ತಿಲ್ಲ, ಆದರೆ ಇಷ್ಟು ಒಂದು ಒಳ್ಳೆ ಔಟ್ಪುಟ್ ತಂದಿದ್ದಾರೆ ಅನ್ನೋದೇ ನಮಗೆಲ್ಲ ಖುಷಿ. ನಮಗೆಲ್ಲ ಮೊದಲು ಇರಲಿಲ್ಲ, ಕತೆ ನೋಡಿ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ನಾವು ಒಪ್ಕೊಂಡ್ವಿ. ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ಕ್ಯಾಮ್ರಾ ವರ್ಕು ಅಷ್ಟೇ, ನಾನಂತೂ ಇಬ್ಬರು ಅಷ್ಟೇ, ನಾವು ಕ್ಲೈಮ್ಯಾಕ್ಸಲ್ಲಿ ಮೇಕಪ್ ಇಲ್ಲ, ಫುಲ್ಲು ಡಿ ಗ್ಲಾಮು, ಎಲ್ಲೂ ಮೇಕಪ್ ಆರ್ಟಿಸ್ಟ್ನ ಕ್ಯಾರಿ ಮಾಡಿದ್ರು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಕಾಸ್ಟ್ಯೂಮ್ ವೈಸ್ ಆಗಿರೋ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಬಟ್ ಅದು ಎಷ್ಟು ಚಂದ ಮುದ್ದಾಗಿ ತೋರಿಸಿದ್ದಾರೆ ಅನ್ನೋದೇ ನಮಗೆ ಖುಷಿ. ಎಲ್ಲ ಡಿಪಾರ್ಟ್ಮೆಂಟ್ಸ್ ವರ್ಕ್ ಹಂಗೆ ಇದೆ, ಕಾಸ್ಟ್ಯೂಮ್ ಇಂದ ಹಿಡಿದು ಮೇಕಪ್ ಇಂದ ಹಿಡಿದು ಎಲ್ಲಿ ನಮ್ಮನ್ನು ತುಂಬ ಇದೆಲ್ಲ ತೋರಿಸ್ಬೇಕು, ಈ ಕಡೆ ತೋರಿಸ್ಬೇಕು, ಬ್ಯೂಟಿಫುಲ್ ಆಗಿ ತೋರಿಸ್ಬೇಕು,
ಪವರ್ಫುಲ್ಲಾಗಿ ತೋರಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ಇದನ್ನು ವರ್ಕ್ ಮಾಡಿ ತುಂಬ ಇದಾಗಿ ಮಾಡಿದ್ದಾರೆ. ಓವರ್ ಆಲ್ ಟೀಮ್ ಎಫರ್ಟ್ ತುಂಬ, ಅದಕ್ಕೆ ತುಂಬ ಗಟ್ಟಿ ಬೆನ್ನೆಲುಬಾಗಿ ಪ್ರೊಡ್ಯೂಸರು ತುಂಬ ಸಪೋರ್ಟಿವ್ ಆಗಿ. ಅಂದರೆ ತುಂಬ ಮೆಟಫರ್ಗಳಿದೆ. ಅಂದರೆ ಟೈಟ್ಲಿಂದ ಹಿಡಿದು, ಟೈಟ್ಲಲ್ಲಿ ಒಂದು ಬ್ಲ್ಯಾಕ್ ಶೇಡಲ್ಲಿದೆ, ಕಲರ್ ಇದೆ, ಅದರಿಂದ ಹಿಡಿದು ಇಡೀ ಥ್ರೂಔಟ್ ಸಿನಿಮಾ ಹೀರೋ ಮೋಸ್ಟ್ಲಿ ಒಂದೇ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಕಾಣಿಸ್ತಾರೆ. ಅದೆಲ್ಲ ಒಂದಷ್ಟು ಮೆಟಫರ್ಗಳಿದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಂತ, ಮೇ ಬಿ ಡಿಕೋಡ್ ಮಾಡ್ತಾ ಹೋದರೆ ತುಂಬ ವಿಷಯ ಇದೆ ಅಂತ ಕಾಣಿಸ್ತಾ ಇದೆ ಸಿನಿಮಾಲಿ. ಇಲ್ಲ, ಆ ಥರ ಒಂದಿಷ್ಟು ಎಫರ್ಟ್ಸ್ಗಳು, ಪ್ರಯತ್ನಗಳು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಕ್ಯಾರೆಕ್ಟರೈಸೇಷನ್ಸ್ ಮಾಡ್ಕೊಂಡಾಗ ಅವ್ರು ವರ್ಕ್ ಮಾಡಿರೋದು ಆಗಿದೆ. ಯಾಕಂದರೆ ಫಸ್ಟ್ ಟೈಮ್ ನನಗೆ ಸರ್ ಇದನ್ನು ಹೇಳಿದಾಗ, ಕ್ಯಾರೆಕ್ಟರ್ ಸರ್ ನಾನು ಈ ಹೀರೋನ ಬರೀ ಬ್ಲ್ಯಾಕ್ ಶರ್ಟ್ ಬ್ಲ್ಯಾಕ್ ಪಂಚೆ ಎರಡರಲ್ಲೇ ವಿಜುವಲ್ ಮಾಡಿದ್ದೀನಿ, ಪೂರ್ತಿ ಪಿಕ್ಚರ್ ನೀವು ಹಾಗೆ ಇರ್ತೀರಾ, ಓಕೆ ಅಂತ. ಅದ್ರ ಜೊತೆ ಆಕ್ಸಸರೀಸ್ ವೈಸ್ ಒಂದು ರುದ್ರಾಕ್ಷಿ ಚಿಕ್ಕ ಮಾಲೆ. ನನಗೆ ಒಂದ್ಸತಿ ಅನಿಸ್ಬಿಡ್ತು, ಸರ್ ಸೂರ್ಯ ಲವ್ ಸಂಧ್ಯಾ ಅಂತ ಇಟ್ಕೊಂಡಿದ್ದೀರಾ, ಇಷ್ಟು ಮುದ್ದಾದ ಒಂದು ಲವ್ ಸ್ಟೋರಿ ಇಟ್ಕೊಂಡಿದ್ದೀರಾ, ಈ ಇದರಲ್ಲಿ ಹೀರೋಗೆ ನೀವು ಏನಾರ ಆ ಥರ ಪಂಚೆ ಕೊಟ್ಟಾಗ ಎಲ್ಲರ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ, ಅದು ಒಂಥರ ಕಾಂಟ್ರಾಸ್ಟ್ ಆಗಿ ಎಲ್ಲರ ಹೊಡೆದ್ಬಿಡು. ಇಲ್ಲ ಸರ್, ನಾವು ಮಾಡಿರುವಂಥ ಟೆಕ್ಸ್ಚರ್ ಮೆಟೀರಿಯಲ್ ಬೇರೆ ಥರ ಇದೆ, ಅದು ಬೇರೆ ಫೀಲ್ ಕೊಡುತ್ತೆ ನಿಮಗೆ ಗ್ಯಾರಂಟಿ ಅಂತ. ಕೊನೆಗೆ ಒಂದಿಷ್ಟು ಸತಿ ನಮಗೆ ಮತ್ತೆ ಅವ್ರ ಹತ್ರ ನಾನು ಕತೆ ನಾರ್ಮಲಿ ಒಂದ್ಸತಿ ಕೇಳಿದ್ಮೇಲೆ ಸುಮ್ಮನೆ ಬೇರೆಯವ್ರಿಗೆ ಯಾರು ಕೇಳ್ತಾ ಮತ್ತೆ ಕೇಳ್ತೀನಿ. ಅಂದರೆ ಇನ್ನೇನಾರ ನಾನು ಬ್ರೇಕ್ ಮಾಡೋದಕ್ಕಾಗುತ್ತಾ, ಡೈರೆಕ್ಟ್ರ್ ಇನ್ನೇನು ಅಂದ್ಕೊಂಡಿದ್ದಾರೆ, ಇನ್ನೊಂಚೂರು ನಾನು ಏನಾರು ಒಳಗೆ ಹೋಗೋಕ್ಕಾಗುತ್ತಾ, ಈ ಥರ ಇದು ಮಾಡೋದಕ್ಕೆ 2-3 ಸತಿ ಹಂಗೆ ಅನಿಸ್ತು, ಅದನ್ನು ಹೇಳಿದೆ. ಬಟ್ 4th ಟೈಮ್ ಅವ್ರು ಹೇಳಿದ ಕಾನ್ಫಿಡೆನ್ಸಲ್ಲಿ ಓಕೆ ನೋಡೋಣ, ಶೂಟ್ ನೋಡೋಣ. ಒಂದು 4 days ಶೂಟ್ ಆದಮೇಲೆ ನನಗೆ ಕನ್ವಿನ್ಸ್ ಆಗಿ ಸ್ಟಾರ್ಟ್ ಆಯಿತು, ಇಲ್ಲ ಡೈರೆಕ್ಟರ್ ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ವಿಜುವಲಿ ಆಗಲಿ ಅಥವಾ ಕ್ಯಾರೆಕ್ಟರೈಸೇಷನ್ ವೈಸ್ ಆಗಲಿ ಇದಾಗಲಿ. ಯಾಕೆಂದರೆ ನಾವು 4 days ಶೂಟ್ ಮಾಡಿದ್ದು ಒಂದಿಷ್ಟು ಫಸ್ಟ್ ಫೋಟೋಶೂಟಲ್ಲೇ ತುಂಬ ಕ್ಲೋಸ್ ಆಗಿ ಆ ಲವ್ ಫೀಲ್ ಇರುವಂಥ ಒಂದು ಎಮೋಷನ್ಸನ್ನ ಇಟ್ಕೊಂಡು ಫೋಟೋಶೂಟ್ ಮಾಡ್ತೀವಿ. ಫೋಟೋಶೂಟಲ್ಲಾಗಲಿ, ಫಸ್ಟ್ ಡೇ ಶೂಟಲ್ಲಾಗಲಿ, ಅದಾದಮೇಲೆ ಸ್ಟಂಟಲ್ಲಾಗಲಿ, ಎಲ್ಲ ಕಡೆ ಅದು ಒಂದೇ ಕಲರ್ ಒಂದೇ ಪ್ಯಾಟ್ರನ್ ಆದ್ರೂ ಆಯಾ ಸೀನಿಗೆ ಅಷ್ಟು ಚೆನ್ನಾಗಿ ಹೊಂದ್ಕೊತ ಹೋಯ್ತು. ಎಲ್ಲಿ ನಾನು ಸ್ಟ್ರಾಂಗಾಗಿ ಕಾಣಬೇಕು ಸ್ಟ್ರಾಂಗಾಗಿ ಅನಿಸ್ತಾ ಇತ್ತು, ಎಲ್ಲಿ ನಾನು ತುಂಬ ಮುದ್ದಾಗಿ ಆ ಒಂದು ಸೀನ್ ನಡೀತಾ ಇದೆ ಅಲ್ಲೂ ಅದು ಹೈಲೈಟ್ ಆಗ್ತಾ ಇತ್ತು. ಅದು ಹೆಂಗೆ ಡೈರೆಕ್ಟ್ರು ಬ್ರೇಕ್ ಮಾಡೋರು ಗೊತ್ತಿಲ್ಲ. ಬಟ್ ನಾನು ಒಳಗಡೆ ನನಗೆ ಥಾಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಓಕೆ ಅವ್ನ ಜೀವನದಲ್ಲಿ ಎಲ್ಲ ಕಲರ್ ನೋಡ್ಬಿಟ್ಟಿದ್ದಾನೆ, ಸೊ ಅವ್ನಿಗೆ ಇನ್ನು ಯಾವ ಕಲರ್ ಮೇಲೆ ಆಸಕ್ತಿ, ಅವ್ನಿಗೆ ಬ್ಲ್ಯಾಕ್ ಇಷ್ಟ, ಬ್ಲ್ಯಾಕಲ್ಲಿದ್ದಾನೆ. ಸೊ ಅದನ್ನ ಯೋಚನೆ ಮಾಡಿದ್ಮೇಲೆ ನನಗೆ ಸುತ್ತಮುತ್ತ ಹೌದು, ಎಷ್ಟೋ ಜನ ನನ್ನ ಫ್ರೆಂಡ್ಸೇ ಇದ್ದಾರಲ್ಲ. ನನ್ನ ಫ್ರೆಂಡ್ ಒಬ್ಬ ಸುಮುಕ್ ಅಂದ್ರೆ ಡ್ರಮ್ಮರ್, ಅವ್ನು ಯಾವಾಗಲೂ ಬ್ಲ್ಯಾಕಲ್ಲಿ ಇರ್ತಾನೆ, ಜಿಮ್ಮಿಗೆ ಬರ್ತಾರೆ, ಇದು ಬರ್ತಾರೆ ಯಾವಾಗಲೂ. ಸೊ ಹಿಂಗೆ ಯಾಕೆ ಇರಬಾರ್ದು, ಅಲ್ಲಿಂದ ನನಗೆ ಅದು ಬೇರೆ ಥರ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದೇ ಇವತ್ತು ಟ್ರೈಲರಲ್ಲಿ ಅಥವಾ ಟೀಸರಲ್ಲಿ ಬೇರೆ ಥರ ಅದೇ ಥರ ಹೀರೋಯಿನ್ ಅವ್ರ ಕಾಸ್ಟ್ಯೂಮನ್ನು ಅವರು ಪರ್ಟಿಕ್ಯುಲರ್ ಆಗಿ ನನಗೆ ಕಾಟನ್ ಇದೇ ಥರ ಚೂಡಿದಾರ್ಸು, ಪ್ಲೈನ್, ಈ ಥರ ಅದನ್ನು ಅಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ಅದರಿಂದನೇ ನನಗನ್ಸುತ್ತೆ ಅಪೂರ್ವ ಅವರು ಬೇರೆ ಎಲ್ಲ ಸಿನಿಮಾಗಿಂತ ಇದಲ್ಲಿ ಬೇರೆ ಥರ ತುಂಬ ಒಂದೊಂದು ಇದರಲ್ಲಿ ನಿಜವಾಗ್ಲೂ ನಾನೇ ಹೇಳ್ತೀನಿ ತುಂಬ ಮುದ್ದಾಗಿ ಕಾಣ್ತಾರೆ. ಆ್ಯಸ್ ಅ ಸುಮ್ಮನೆ ಆಡಿಯನ್ಸ್ ನಾನು ಸುಮ್ಮನೆ ಹಿಂಗೆ ನೋಡಿದ್ರೆ ತುಂಬ ಮುದ್ದಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ. ಹೌದು, ಅಂದರೆ ರಜನಿಕಾಂತ್ ಅವ್ರದ್ದು ಕಾಲ ನೋಡಿರ್ತಾರೆ, ಅಥವಾ ಶಿವಣ್ಣದು ಬೈರತಿರಣೆಗಲ್ಲು, ಅಥವಾ ಪ್ರೀವಿಯಸ್ ಮಫ್ತಿ ಇರ್ಬೋದು. ಅಂದರೆ ಥ್ರೋಟ್ ಬ್ಲ್ಯಾಕಲ್ಲೇ ಅವ್ರು ಕ್ಯಾರಿ ಮಾಡ್ತಾರೆ. ಅಂದರೆ ಇಲ್ಲ, ಅದೇ ನನಗೂ ಒಂದು ಸ್ವಲ್ಪ ಅನ್ಸಿದ್ದು. ಅಲ್ಲಿ ಆ ಕ್ಯಾರೆಕ್ಟರೈಸೇಷನ್ಸ್ ಹಂಗಿರುತ್ತೆ ಹಿಂಗಿರುತ್ತೆ, ಅದನ್ನು ಹಂಗೆ ಕ್ಯಾರಿ ಮಾಡ್ತಾರೆ. ಇಲ್ಲಿ ಹೆಂಗೆ ಮಾಡ್ತಾರೋ ಅಂತ ಅನಿಸ್ಬಿಟ್ಟಿತ್ತು. ಬಟ್ ನಿಮಗೆ ಸಿನಿಮಾ ನೋಡ್ತಾ 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 ಎಲ್ಲೂ ಆ ಕಾಸ್ಟ್ಯೂಮ್ ನಿಮಗೆ ಇದೇ ಮಾಡಲ್ಲ, ಅಷ್ಟು ನ್ಯಾಚುರಲ್ಲಾಗೆ ಹೊಂದ್ಕೊಂಡ್ಬಿಟ್ಟಿದೆ ಆ ಕ್ಯಾರೆಕ್ಟರ್ಗೆ. ಅದೇನಂತ ನನಗೂ ಗೊತ್ತಿಲ್ಲ, ಯಾಕಂದರೆ ನನಗೆ ಶರ್ಟ್ಸ್ ಪಂಚೆಸ್ ಅಷ್ಟು ಯೂಸ್ ಟು ಇಲ್ಲ. ಬಟ್ 2-3 days ನಾನು ಸೆಟ್ಟಲ್ಲಿ ಹೆಂಗಾಗೋಯ್ತು ಅಂದರೆ ನನಗೆ ಅದು ಸ್ಕಿನ್ ಥರ ಆಗೋಯ್ತು, ಅಷ್ಟು ಕಂಫರ್ಟಬಲ್ ಆಗೋಯ್ತು, ಅಷ್ಟು ಇದಾಗೋಯ್ತು. ಪಿಕ್ಚರ್ ಪೂರ್ತಿ ಎಲ್ಲೂ ನಾನು ಅದನ್ನು ಪಂಚೆ ಎತ್ತಿ ಇದು ಮಾಡಲ್ಲ. ಫೈಟ್ಸ್ ಆಗಲಿ, ಸಾಂಗ್ ಆಗಲಿ, ಸೀನ್ಸ್ಗಳಾಗಲಿ, ಥ್ರೂ ಔಟ್ ದಿ ಸಿನಿಮಾ. ಬಟ್ ಅದು ಅಷ್ಟು ನೀಟಾಗಿ ಬಂದಿದೆ, ಅಷ್ಟು ನೀಟಾಗಿ ಅದು ಇದಾಗ್ಬಿಟ್ಟಿದೆ. ನನಗೂ ಐ ವಾಸ್ ಸೋ ಕಂಫರ್ಟಬಲ್. ಹೌ ಅಂತದ್ದು ಗೊತ್ತಿಲ್ಲ, ಇದು ಕ್ರಿಯೇಟ್ ಆಯಿತು ಅಲ್ಲಿ. ಇವರು ಪ್ರೊಡ್ಯೂಸರ್ ಹೇಳ್ತಾಯಿದ್ರು, ಉಪ್ಪಿ ಸರ್ಗೆ ಟ್ರೈಲರ್ಗೆ ಇನ್ವೈಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಮಾಡಿ ಸರ್ ತುಂಬ ಚೆನ್ನಾಗಿರುತ್ತೆ, ಆಲ್ರೆಡಿ ಸಿನಿಮಾ ನೋಡಿ. ಅವ್ರು ಫೋನ್ ಮಾಡಿದ್ರೆ ಒಂದು ಕಾಲಲ್ಲಿ ಎನಿ ಟೈಮ್ ಯಾವಾಗ ಬೇಕಪ್ಪ, ಯಾವಾಗ ಬರಬೇಕು ಇನ್ನೊಂದು ಅವತ್ತು ಅವ್ರ ಈವೆಂಟಲ್ಲಿ ಮಾತಾಡಿದ್ದು ತುಂಬ ಖುಷಿ ಆಯಿತು. ಅಂದರೆ ಒಂದು ಅವರ ಗುರುಗಳ ಮಗ ಮತ್ತು
ಅವ್ರದ್ದೇ ಗುರುಗಳ ಮೇಲೆ ಒಂದು ಎಮೋಷನ್ ಇರುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಎಮೋಷನ್ ಏನೇ ಇದ್ರು ಕಂಟೆಂಟ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ ಇವರೆಲ್ಲ ಒಂದೇನೆ, ಯಾವುದೇ ಕಾರಣಕ್ಕೂ ಬಿಟ್ಬಿಡ. ಸುಮ್ಮನೆ ಚೆನ್ನಾಗಿಲ್ಲ ಅಂದರೆ ಬೇಡಮ್ಮ ಇದು ನನ್ನ ಯಾಕೆ ಇದು ಮಾಡ್ತೀನಿ ಅಂತ ಡೈರೆಕ್ಟಾಗಿ ಹೇಳ್ಬಿಡೋ ಅಂಥವ್ರು. ಸೊ ಅಂಥ ವ್ಯಕ್ತಿತ್ವ, ಅಷ್ಟು ಲೆಜೆಂಡು ಬಂದು ನಿಂತ್ಕೊಂಡು ಅಷ್ಟು ಡೆಪ್ತಾಗಿ ಮಾತಾಡ್ತಾರೆ ಅಂತಂದರೆ ಇಟ್ಸ್ ಅ ಬಿಗ್ ಥಿಂಗ್. ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಹೌದು, ನಮಗೂ ಅವತ್ತು ಸ್ಟೇಜ್ ಮೇಲೆ ಯಾರಿಗೂ ಮಾತು ಬರಲಿಲ್ಲ ಅವತ್ತು ಟ್ರೇಲರ್ ಲಾಂಚ್ ದಿನ. ಏಕೆಂದರೆ ಅಷ್ಟು ದೊಡ್ಡ ವ್ಯಕ್ತಿ ಮತ್ತೆ ಮತ್ತೆ ರಿಪೀಟೆಡ್ ಅದನ್ನೇ ಹೇಳ್ತಾ ಇದ್ರು ವರ್ಡ್ಸ್ಗಳು. ಅದನ್ನು ಹೇಳಬೇಕಾದ್ರೆ ನಾನು ಮೇಯ್ನ್ಲಿ ನನಗಂತೂ ಅದು ಕಣ್ಣಲ್ಲಿ ನೀರು ಬರ್ತಿತ್ತು. ಏಕೆಂದರೆ ಅವ್ರು ಫಸ್ಟ್ ಮೈಕ್ ತೊಗೊಂಡು ಏನಮ್ಮ ಆ್ಯಕ್ಟ್ ಮಾಡಿದೆ, ಆ್ಯಕ್ಟ್ನೇ ಆ್ಯಕ್ಟ್ ಮಾಡಿಬಿಟ್ಟು ಅಂದ್ಬಿಟ್ರು. ಆಮೇಲೆ ಮನೋಜ್ಞ ಅಭಿನಯ ಅಂತೆಲ್ಲ ಹೇಳಿದಾಗ ಒಬ್ಬ ಡೈರೆಕ್ಟರ್ ಬಾಯಲ್ಲಿ ಅಂತ ಮಾತು ಕೇಳೋ ಅಂಥದ್ದು. ಯಾಕೆಂದರೆ ಅವರೆಲ್ಲ ಆಡಿಷನ್ ಮಾಡಿ ಹೀರೋಯಿನ್ಸ್ನ ತಗೋತಾರೆ. ಬಟ್ ನಮ್ಮ ಸಿನಿಮಾ ನೋಡಿ ಆ ಥರ ಹೊಗಳೋದಿದೆ ಅಲ್ಲ, ನನಗೆ ಮೈ ಜುಮ್ ಅಂತೂ ಒಂದು. ಆಮೇಲೆ ನಂಗೆ ಹಿಂದೆದೆಲ್ಲ ನೆನಪಾಗೋಯ್ತು. ಕೆಲವು ಜನ ಏನು ಆ್ಯಕ್ಟಿಂಗ್ ಮಾಡಿದ್ದಾಳಪ್ಪ ಅವಳು ಹಂಗೆ ಹಿಂಗೆ ಅಂತ ಹೇಳೋರ ಮುಂದೆ, ಅಷ್ಟೇ ಕ್ಯಾಮ್ರಾ ಮುಂದೆ ನಂಗೆ ಹಂಗೆ ಹೊಗಳ್ದಾಗ ವರ್ತ್ ಅನ್ನಿಸ್ತು. ನಾವೇನೋ ಮಾಡ್ತಿದ್ದೀವಿ, ವರ್ತ್ ಅಂತ. ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದ್ರಲ್ಲೇ ವಿ ವರ್ ಟೇಕಿಂಗ್ ಟೈಮ್. ಓಕೆ, ಹೌದಾ, ನೆಕ್ಸ್ಟ್ ಎಷ್ಟು ಎಫರ್ಟ್ಸ್ ಹಾಕ್ಬೇಕು, ನೆಕ್ಸ್ಟ್ ನಾವು ಏನ್ ಮಾಡಬೇಕು, ತುಂಬಾ ಒಂದು ಥಾಟ್ಸ್ಗಳು ಒಂದೇ ಸತಿ ಬ್ಲಾಂಕ್ ಮಾಡ್ಬಿಡ್ತು. ತುಂಬ ಜವಾಬ್ದಾರಿಗಳು ಬಂದ್ಬಿಟ್ಟು, ಅಯ್ಯೋ ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಮಾಡಬೇಕು, ತುಂಬ ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಇದು ಮಾಡಿಸ್ಬೇಕು, ಇದೇ ಥರ ಮುಂದೆ ಹೊರಿಬೇಕು, ಈ ಥರ ಉಳಿಸ್ಕೋಬೇಕು. ನಾವು ಇಲ್ಲಿ ಬಂದಿದ್ದೀವಿ ಅಂದರೆ ಇದು ದೊಡ್ಡ ಮಾತು, ಇದನ್ನು ಉಳಿಸ್ಕೋಬೇಕು.